ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ವಿಷಯ ಏನಂದರೆ ಕಾವೇರಿ ಆನ್ಲೈನ್ ಸರ್ವಿಸ್ ಬಗ್ಗೆ. ಇ ಸಿನ ಯಾವ ಥರ ಅಪ್ಲೈ ಮಾಡೋದು ಅಂತ. ನನ್ನ 2 ಹಳೆ ವೀಡಿಯೋದಲ್ಲಿ ಜಮೀನು ಇದ್ದಂಥವ್ರು ಇ ಸಿನ ಯಾವ ಥರ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ. ಇವತ್ತು ಸಿಟಿಯಲ್ಲಿರೋ ಅಂಥವ್ರು ಫ್ಲ್ಯಾಟು, ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಇರುತ್ತಲ್ಲ ಅಂಥವ್ರು ಯಾವ ಥರ ಇ ಸಿನ ಅಪ್ಲೈ ಮಾಡಿ ತಗೊಳ್ಳೋದು ಅಂತ. ಈಗ ಅವ್ರಿಗೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಬೇಕಾಗುತ್ತೆ, ಮತ್ತು ಲೋನ್ ಬೇಕು ಅಂದರೆ ಬೇಕಾಗುತ್ತೆ. ಈ ಥರ 20 ವರ್ಷದ ತನಕ ಯಾವ ಥರ ಅಪ್ಲೈ ಮಾಡೋದು, ಇಲ್ಲ ಅಂದರೆ ಅವರಿಗೇನಾದರೂ ಲೋನ್ ಪರ್ಪಸ್ಸು 3 ವರ್ಷ 5 ವರ್ಷ ಎಷ್ಟು ಬೇಕೋ ಅಷ್ಟನ್ನು ಅಪ್ಲೈ ಮಾಡಿ ಯಾವ ಥರ ತಗೊಳ್ಳೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್, ಅವ್ರು ಸಬ್ಸ್ಕ್ರೈಬ್ ಆಗಿ. ಫಾರ್ಮರ್ಸ್ ಅಂಡ್ ಶುಭಾಕರ ಅಂತ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕೆಂದ್ರೆ ನಾನು ಮಾಡೋ ಹೊಸ ವೀಡಿಯೋಗಳು ನೋಟಿಫಿಕೇಷನ್ಸ್ ಡೈರೆಕ್ಟ್ ನಿಮಗೆ ಬರುತ್ತೆ. ನಾನು ಮಾಡೋಂಥ ವೀಡಿಯೋಗಳು ಫಾರ್ಮರ್ ರಿಲೇಟೆಡ್ ಇರೋಂಥದ್ದು. ನೋಡಿ, ಇವಾಗ ಬನ್ನಿ ಇ ಸಿ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋಣ. ಗೂಗಲ್ಗೆ ಹೋಗ್ಬಿಟ್ಟು kaveri.karnataka.gov.in ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಫಸ್ಟ್ ಆಪ್ಷನ್ಸ್ ಬರುತ್ತೆ ನೋಡಿ, ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ಅಧಿಕೃತವಾದ ಲಾಗಿನ್ ಪೇಜ್ ಇದು, ಕಾವೇರಿ ಆನ್ಲೈನ್ ಸರ್ವಿಸು. ಇಲ್ಲಿ ನೀವು ನೋಡ್ತೀವಿ ನಿಮ್ಮ ತಾಲೂಕು ಎಷ್ಟು ಅಪ್ಲೈ ಮಾಡಿದ್ದಾರೆ ಅಂತ. ಸುಮ್ಮನೆ ನೋಡಬೇಕು ಅಂದರೆ ಅಲ್ಲಿ ಪಕ್ಕದಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆಯಲ್ಲ, ಅಲ್ಲಿ ಇ ಸಿ ಸರ್ಚ್ ಅಂತ ಕಾಣ್ತಿದೆ. ಅಲ್ಲಿ ಇ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚನ್ನ ಫ್ರಮ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಡೇಟಿಂದ ಬೇಕು, ಮತ್ತು ಟು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ತನಕ ಅಂತ. ಮತ್ತು ನಿಮ್ಮದು ಸಬ್ ರಿಜಿಸ್ಟ್ರ್ ಯಾವುದು, ಈಗ ನಂದು ಆಲೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಅಪ್ಲಿಕೇಶನ್ ಆಗಿದೆ. ಅಪ್ಲಿಕೇಶನ್ ರಿಸೀವ್ಡು, ಅಪ್ಲಿಕೇಶನ್ ಪೆಂಡಿಂಗು, ಅಪ್ಲಿಕೇಶನ್ ಅಪ್ರೂವ್ಡ್ ಎಷ್ಟು ಅಂತ ತೋರಿಸುತ್ತೆ. ಹಾಗೆ ನೋಡಿ, ರೆವೆನ್ಯೂ ಜನ್ರೇಟೆಡ್ ಎಷ್ಟು ರೆವೆನ್ಯೂ ಜನ್ರೇಟ್ ಆಗಿದೆ ಅಂದರೆ 6,500 ಕೋಟಿ ರೆವೆನ್ಯೂ ಜನ್ರೇಟ್ ಆಗಿದೆ ಗೌರ್ಮೆಂಟ್ಗೆ. ಮತ್ತು ಇವಾಗ ಲಾಗಿನ್ ಆಗಿಲ್ಲದೆ ಇದ್ದವರು ರಿಜಿಸ್ಟರ್ ಮಾಡಬೇಕಲ್ಲ. ಫಸ್ಟು ರಿಜಿಸ್ಟರ್ ಯಾವ ಥರ ಮಾಡೋದು ಅಂತ ನೋಡೋಣ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಪೇಜ್ ಓಪನ್ ಆಗುತ್ತೆ, ಕ್ರಿಯೇಟ್ ಅಕೌಂಟ್ ಅಂತ. ಇಲ್ಲಿ ನಾವು ಫಸ್ಟ್ ನೇಮು, ಮಿಡ್ಲ್ ನೇಮು, ಲಾಸ್ಟ್ ನೇಮ್ ಇದೆ. ಫಸ್ಟ್ ನೇಮು ಲಾಸ್ಟ್ ನೇಮು ಕಂಪಲ್ಸರಿ ಹಾಕಲೇಬೇಕು. ಈ ಫಸ್ಟ್ ನೇಮು ಒಂದೇ ನೇಮ್ ಇದ್ದವಂಥವ್ರು ನಾವು ಫಸ್ಟ್ ನೇಮು ಲಾಸ್ಟ್ ನೇಮ್ ಎರಡು ಒಂದೇ ಹಾಕಿ, ತೊಂದರೆ ಇಲ್ಲ. ನೋಡಿ, ಇವಾಗ ನಾವು ಫಸ್ಟ್ ನೇಮನ್ನು ಎಂಟ್ರಿ ಮಾಡೋಣ. ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರು ಸೆಲೆಕ್ಟ್ ಮಾಡ್ಕೊಂಡಾಯಿತು. ಇವಾಗ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಇವಾಗ ನೀವು ಇದಕ್ಕೆ ಒ ಟಿ ಪಿ ಬರೋದು, ಮತ್ತು ಲಾಗಿನ್ ಟೈಮಲ್ಲೂ ಇದೇ ನಂಬರ್ಗೆ ಒ ಟಿ ಪಿ ಬರೋಂಥದ್ದು. ಹಾಗಾಗಿ ಇದೇ ನಂಬರ್, ಕರೆಕ್ಟ್ ನಂಬರ್ ಹಾಕಿ ಸೆಂಡ್ ಒ ಟಿ ಪಿ ಕೊಡಿ. ಒ ಟಿ ಪಿ ಬರುತ್ತೆ ನಿಮ್ಮ ಈ ಮೊಬೈಲ್ ನಂಬರ್ಗೆ. ಒ ಟಿ ಪಿ ಎಂಟ್ರಿ ಮಾಡಿ. ಬಂದಿರೋಂಥ ಒ ಟಿ ಪಿನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಕೊಡಿ. ನೋಡಿ, ಗ್ರೀನ್ ಕಲರ್ ಬಂತು, ವ್ಯಾಲಿಡೇಟ್ ಆಗಿದೆ. ಇವಾಗ ನೆಕ್ಸ್ಟ್ ಇಮೇಲ್ ಐ ಡಿ ಹಾಕಬೇಕು. ಇಮೇಲ್ ಐ ಡಿ ಏನು ಅಂದರೆ ಇದೇ ಲಾಗಿನ್ ಐ ಡಿ ಆಗಿರುತ್ತೆ ನಿಮ್ಮದು. ಹಾಗಾಗಿ ನೀವು ರನ್ನಿಂಗ್ ಇರೋ ಅಂಥದ್ದು ಯಾವುದು ಯೂಸ್ ಮಾಡ್ತಿದ್ದೀರಾ ಆ ಇಮೇಲ್ ಐ ಡಿ ಕೊಡಿ. ಇದೇ ಇಮೇಲ್ ಐ ಡಿ ಯೂಸರ್ ಐ ಡಿ ಆಗುತ್ತೆ ನಿಮಗೆ. ಮತ್ತು ಸೆಂಡ್ ಒ ಟಿ ಪಿ ಕೊಡಿ. ಒಂದು ಒ ಟಿ ಪಿ ಹೋಗುತ್ತೆ. ಒ ಟಿ ಪಿ ಕೊಟ್ಟು ವ್ಯಾಲಿಡೇಟ್ ಮಾಡಿ. ನೋಡಿ, ವ್ಯಾಲಿಡೇಟ್ ಆಗುತ್ತೆ. ವ್ಯಾಲಿಡೇಟ್ ಆದರೆ ಇದು ಅದೇ ಥರ ಗ್ರೀನ್ ಸಿಂಬಲ್ ಥರ ಬರುತ್ತೆ. ಆಮೇಲೆ ಸೆಕ್ಯೂರಿಟಿ ಟೈಪ್ ಇದೆ. ಸೆಕ್ಯೂರಿಟಿ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದು ಯಾವ್ದು ಬೇಕು ಅದು. ಸುಮಾರು ಆಪ್ಷನ್ಸ್ ಇರುತ್ತೆ. ನಾನು ವಾಟ್ ಈಸ್ ಯುವರ್ ಆಕ್ಯುಪೇಷನ್ ಅಂತ ಕೇಳಿದೆ. ನಾನು ಫಾರ್ಮರ್ ಆಗಿರೋದ್ರಿಂದ ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಬಿಟ್ಟು ಕೆಳಗಡೆ ಕ್ಯಾಪ್ಚಾ ಇದೆ. ಕ್ಯಾಪ್ಚನ ಕರೆಕ್ಟ್ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಏನಿದೆ ಅದನ್ನು ಎಂಟ್ರಿ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಮ್ಮದು ರಿಜಿಸ್ಟರ್ ಮಾಡೋಂಥದ್ದು ಪ್ರೋಸೆಸ್ಸು ಕಂಪ್ಲೀಟ್ ಆಯಿತು. ಇವಾಗ ನೋಡಿ, ಒಂದು ಮೇಲ್ ಬರುತ್ತೆ ನಮಗೆ, ಯಾವುದು ಇಮೇಲ್ ಐ ಡಿ ಕೊಟ್ಟಿದ್ವಲ್ಲ ಅದಕ್ಕೆ. ಆ ಇಮೇಲ್ ಐ ಡಿ ಏನಿದೆ ಅದೇ ಲಾಗಿನ್ ನೇಮ್ ಆಗಿರುತ್ತೆ ನಮಗೆ. ಮತ್ತು ಪಾಸ್ವರ್ಡು ಹೊಸ್ದಾಗಿ ಬಂದಿರುತ್ತೆ. ಇದನ್ನು ನೋಟ್ ಮಾಡ್ಕೋಬೇಕು ನಾವು. ಈ ಪಾಸ್ವರ್ಡನ್ನ ನಾವು ಚೇಂಜ್ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಎಲ್ಲಿ ಚೇಂಜ್ ಮಾಡ್ಕೊಳ್ಳೋಂಥದ್ದು ಅಂತ. ಇವಾಗ ನಾವು ಇದೇ ಲಾಗಿನ್ ಆಗೋಣ. ಬನ್ನಿ, ಲಾಗಿನ್ ಪೇಜ್ಗೆ ಹೋಗೋಣ. ಈ ಲಾಗಿನ್ ಪೇಜ್ಗೆ ಹೋಗ್ಬಿಟ್ಟು ಲಾಗಿನ್ ಅಂತ ಇದೆಯಲ್ಲ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೇಲ್ಗೆ ಏನು ಬಂದಿತ್ತು ಯೂಸರ್ ನೇಮು, ಆ ಇಮೇಲ್ ಐ ಡಿ ಅದನ್ನು ಎಂಟ್ರಿ ಮಾಡಿ, ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿ ಬಂದಿರುತ್ತಲ್ಲ ಅದನ್ನು. ಇವಾಗ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚಾ ಎಂಟ್ರಿ ಮಾಡಿ, ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಆದಮೇಲೆ ಲಾಗಿನ್ ಇದೆಯಲ್ಲ ಅದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಒ ಟಿ ಪಿ ಬರುತ್ತೆ. ಫೋನ್ ನಂಬರ್ಗೆ ಸ್ಟಾರ್ಟಿಂಗ್ ರಿಜಿಸ್ಟರ್ ಟೈಮಲ್ಲಿ ಕೊಟ್ಟಿರ್ತೀವಲ್ಲ ಆ ಫೋನ್ ನಂಬರ್ ಒಂದು ಒ ಟಿ ಪಿ ಬರುತ್ತೆ. ಅದನ್ನು ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಕೊಡಿ. ನೋಡಿ, ಇವಾಗ ಲಾಗಿನ್ ಆಯಿತು. ಇದು ಅಧಿಕೃತವಾದ ಲಾಗಿನ್ ಪೇಜು. ಇಲ್ಲಿ ನೋಡಿ, ಹಲೋ ಶುಭಾಕರ ಅಂತ ಇದೆ. ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇದೆ. ನೀವು ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು, ನಿಮಗೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಕೆಳಗಡೆ ನೋಡಿದರೆ ನಾವು ಡಿ ಸಿ ಅಪ್ಲಿಕೇಶನು, ಸಿ ಸಿ ಅಪ್ಲಿಕೇಶನು, ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನು, ಫರ್ಮ್ ರಿಜಿಸ್ಟ್ರೇಷನು, ಈ ಥರ ಸುಮಾರು ಇರುತ್ತೆ. ಇವಾಗ ನಾವು ಇ ಸಿ ಅಪ್ಲೈ ಮಾಡಬೇಕು. ಹಾಗಾಗಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ನೆಕ್ಸ್ಟ್ ಪೇಜಿಗೆ ಬರುತ್ತೆ. ಇಲ್ಲಿ ನಾವು ಇನ್ಕಮ್ ಸರ್ಟಿಫಿಕೇಟ್ ಸೆಕೆಂಡ್ ಇದೆಯಲ್ಲ, ಆನ್ಲೈನ್ ಇ ಸಿ ಇನ್ಕಮ್ ಸರ್ಟಿಫಿಕೇಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನಾವು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟರೆ ನೋಡಿ, ಆಫ್ಟರು ಬಿಫೋರ್ ಅಂತ ಬರುತ್ತೆ. ಇವಾಗ ಆಫ್ಟರ್ 2004 ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆಂದರೆ 2004 ಮೇಲ್ಗಡೆ ಡಿಜಿಟಲ್ ಆಗಿರೋದು ಅದು. ಹಾಗಾಗಿ ಆಫ್ಟರ್ 2004 ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಇದೆಯಲ್ಲ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜಿಗೆ ಬರ್ತೀವಿ ನೋಡಿ. ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರು, ಸರ್ಚ್ ಬೈ ಪಾರ್ಟಿ ನೇಮ್ ಅಂತ ಇರುತ್ತೆ. ನಾವು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮದು ಯಾವುದು ಜಿಲ್ಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದು ಯಾವುದು ತಾಲೂಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ,
ಮತ್ತು ನಿಮ್ಮದು ಯಾವುದು ವಿಲೇಜ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ. ಅಗ್ರಿಕಲ್ಚರು, ನಾನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಂದರೆ ಜಮೀನು ಇದ್ದಂಥವ್ರು ಅಪ್ಲೈ ಮಾಡೋಕ್ಕೆ. ಅದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಇವಾಗ ನಾನ್ ಅಗ್ರಿಕಲ್ಚರ್, ನಾವು ಫ್ಲಾಟ್ ಅಪ್ಲೈ ಮಾಡ್ತಾಯಿದ್ವಿ, ಅಪಾರ್ಟ್ಮೆಂಟು, ಅದು ಆ ಉದ್ದೇಶಕ್ಕೆ ನಾವು ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು ಪ್ರಾಪರ್ಟಿ ಡೀಟೇಲ್ಸ್ ಇದೆಯಲ್ಲ, ಅಲ್ಲಿ ನಿಮ್ಮದು ಏನು ಎಂಟ್ರಿ ಮಾಡ್ತೀವಿ ನಾವು, ಖಾತಾ ನಂಬರ್ ಇದೆ ನಮ್ಮ ಹತ್ರ ಫ್ಲಾಟ್ದು, ಅದು ಖಾತಾ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಂಬರ್ ಎಂಟ್ರಿ ಮಾಡಿ, ನಿಮ್ಮ ಖಾತೆ ನಂಬರ್ ಏನಿದೆ ಅದನ್ನು. ಇಲ್ಲಿ ಕೆಳಗಡೆ ಬೌಂಡ್ರಿ ಡೀಟೇಲ್ಸ್ ಹಾಕೋದ್ರೆ ಹಾಕ್ಬೋದು. ನಿಮ್ದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಏನಿರುತ್ತೆ ಅದನ್ನು ಹಾಕ್ಬೋದು. ಹಾಕ್ತಾಯಿದ್ರು ಸಮಸ್ಯೆ ಇಲ್ಲ, ನಾನೇನು ಹಾಕಲ್ಲ. ನೀವು ಗೊತ್ತಿದ್ರೆ ಹಾಕಿ. ನೆಕ್ಸ್ಟ್ ಯೂನಿಟ್ ಆಫ್ ಮೆಷರ್ಮೆಂಟು, ಅದು ನಾವು ಜಮೀನು ಇದ್ದಾಗ ಹಾಕ್ತೀವಿ. ಇಲ್ಲಿ ಎಕರೆ ಸೆಲೆಕ್ಟ್ ಮಾಡ್ಕೊಬಿಟ್ಟು ಅಲ್ಲಿ ಹಾಕ್ತೀವಿ. ಇವಾಗ ಏನು ಬೇಡ ಇದಕ್ಕೆ. ಇವಾಗ ನೆಕ್ಸ್ಟು ಪೀರಿಯಡ್ ಆಫ್ ಸರ್ಚ್ ಅಂತ ಇದೆಯಲ್ಲ, EC ಸರ್ಚ್, ಅಲ್ಲಿ ನೀವು ಫ್ರಮ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2004 ಇದೆ, ಅವೈಲೇಬಲ್ ಇದೆ. ನಿಮಗೆ ಇಲ್ಲಿಂದ ಬೇಕು ಅಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಇಯರ್ ಬೇಕು ಅಂತ. ನಾನು ಈಗ 2004 ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತನಕ 2025 ಇಲ್ಲಿ ತನಕ ನೋಡೋಣ. ಸೆಲೆಕ್ಟ್ ಮಾಡ್ಕೊಬಿಟ್ಟು ಕೆಳಗಡೆ ಕಾಣ್ತಾ ಕ್ಯಾಪ್ಚಾ ಎಂಟ್ರಿ ಮಾಡಿ. ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ನಿಮ್ಮದು ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನೀವು 20 ವರ್ಷದ್ದು, ಸೊ ತಗೊಂಡಿರೋದು ಮತ್ತು ಯಾರು ಬರ್ಕೊಟ್ಟರು, ಬರ್ಸ್ಕೊಂಡು, ಈ ಥರದ್ದೆಲ್ಲ ಇರುತ್ತೆ. 20 ವರ್ಷದ ನೋಡಿದಾಗ ನೋಡಿ ಆ ಥರದ್ದೆಲ್ಲ ಶೋ ಆಗ್ತಿದೆ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದ್ದರೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ದಿ ಎಬೋವ್ ರಿಸಲ್ಟ್ ಡಿಸ್ಪ್ಲೇಡ್ ಆರ್ ರಿಲೇಟೆಡ್ ಟು ಇನ್ಪುಟ್ ಪ್ರೊವೈಡೆಡ್ ಬೈ ಮೈ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಮತ್ತು ಕೆಳಗಡೆ ವುಡ್ ಲೈಕ್ ಟು ಪ್ರೊಸೀಡ್ ಅಂತ ಇದೆಯಲ್ಲ, ಅಪ್ಲೈಂಗ್ ಟು ಡಿಜಿಟಲ್ ಸೆಂಡ್ ಕಾಪಿ ಫಾರ್ EC, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಬರುತ್ತೆ ನೋಡಿ. ಇಲ್ಲಿ ಪೇಮೆಂಟ್ ಪೇಜು, ಇಲ್ಲಿ ನಿಮ್ಮದು ಅಮೌಂಟು ಎಲ್ಲ ತೋರಿಸುತ್ತೆ. ಮೇಕ್ ಪೇಮೆಂಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿ. ನೋಡಿ, ಇವಾಗ ಪೇಮೆಂಟ್ ಪೇಜಿಗೆ ಬಂದು ಇಲ್ಲಿ ನಮ್ಮದು ರೆಫರೆನ್ಸು ನಂಬರ್ ಎಲ್ಲ ತೋರಿಸುತ್ತೆ, ಚಲನ್ ಅಮೌಂಟ್ ತೋರಿಸುತ್ತೆ, ಮತ್ತು ನೇಮು, ಟ್ರಾನ್ಸಾಕ್ಷನ್ ಡೇಟ್ ಎಲ್ಲ ತೋರಿಸುತ್ತೆ. ಇಲ್ಲಿ ಪಾವತಿ ವಿಧದಲ್ಲಿ ನೆಟ್ ಬ್ಯಾಂಕಿಂಗ್, RTGS ಇರುತ್ತೆ. ನಾನು ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಾವತಿ ವಿಧ SBI ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ICICI ಇರುತ್ತೆ, ನಾನು SBI ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಕರೆಕ್ಟಾಗಿ ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಚೆಕ್ ಬಾಕ್ಸ್ ಇದೆಯಲ್ಲ ಕೆಳಗಡೆ ಅದನ್ನು ಟಿಕ್ ಮಾಡಿ. ಟಿಕ್ ಮಾಡಿಬಿಟ್ಟು ಸಲ್ಲಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಪೇಮೆಂಟು ಬಂತು. ಇಲ್ಲಿ ನೀವು ಫೋನ್ಪೇ ಎಲ್ಲಾರು ಮಾಡ್ಬೋದು, ಗೂಗಲ್ ಪೇ ಎಲ್ಲಾರು ಮಾಡ್ಬೋದು, Paytm ಯಾವುದಿದೆ ಅದ್ರ ಥ್ರೂ ಮಾಡ್ಬೋದು ನೀವು. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಈ ಥರ. ಇದರಲ್ಲಿ ಎಂಟರ್ UPI ID ಅಂತಿದೆ, ಅದನ್ನು ಎಂಟ್ರಿ ಮಾಡಿ ನೀವು ಫೋನ್ ನಂಬರ್ ಹಾಕಿ ವ್ಯಾಲಿಡೇಟ್ ಆದರೂ ಮಾಡ್ಬೋದು. ನಾನು UPI QR ಕೋಡ್ ಸೆಲೆಕ್ಟ್ ಮಾಡ್ಕೊತೀನಿ. ಸ್ಕ್ಯಾನ್ ಮಾಡೋ ಈಸಿ ಇದೆ, ಹಾಗಾಗಿ ಸೆಲೆಕ್ಟ್ ಮಾಡ್ಕೊಂಡು ಪೇ ನಾವು ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸ್ಕ್ಯಾನರ್ ಓಪನ್ ಆಗುತ್ತೆ. ಇವಾಗ ನೀವು ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡಿ. ಅಮೌಂಟ್ ಎಷ್ಟು ತೋರಿಸುತ್ತೆ, ಇಯರ್ಗೆ 20 ಇಯರ್ಸ್ಗೆ ಡಿಫ್ರೆನ್ಸ್ ಇರುತ್ತೆ. ಅದನ್ನು ಪೇ ಆದಮೇಲೆ ಈ ರೀತಿ ಟ್ರಾನ್ಸಾಕ್ಷನ್ ರಿಸಿಪ್ಟ್ ಬರುತ್ತೆ. ಇದರಲ್ಲೆಲ್ಲ ಇರುತ್ತೆ, ಬ್ಯಾಂಕು ಅಮೌಂಟ್ ಎಲ್ಲ. ಬೇಕು ಅಂದರೆ ಪ್ರಿಂಟ್ ತೊಗೋಬೋದು, ಬೇಡ ಅಂದರೆ ರಿಟರ್ನ್ ಟು ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ರಿಟರ್ನ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ನೋಡಿ ಮೇನ್ ಪೇಜಿಗೆ ಬರ್ತೀವಿ. ಇಲ್ಲಿ EC ಅಪ್ಲಿಕೇಶನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಸೈನ್ ಮಾಡಬೇಕು. ಸೈನಿಗೆ ಬಂದಿದೆ, ಇದು ಲಾಸ್ಟ್ ಸ್ಟೆಪ್ಪು. EC ಅಪ್ಲೈ ಮಾಡೋದು ಲಾಸ್ಟ್ ಸ್ಟೆಪ್ಪು. ಸೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಸೆಂಡ್ ಫಾರ್ ಸೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋರು ನೋಡಿ, ಇದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಅಂದರೆ ಸೈನ್ ಮಾಡೋ ಅಂಥದ್ದು. ನಿಮ್ಮದು ಆಧಾರ್ ಕಾರ್ಡು ಎಂಟ್ರಿ ಮಾಡಬೇಕಾಗತ್ತೆ. ನೀವು ಬೇರೆಯವ್ರು ಮಾಡ್ತಾಯಿದ್ರು ನಿಮ್ಮದೇ ಎಂಟ್ರಿ ಮಾಡಿ, ಯಾಕೆಂದರೆ ನಿಮ್ದು ಲಾಗಿನ್ ಆಗಿರ್ತೀರ. ಸೊ ಗೆಟ್ OTP ಕೊಡಿ. ಒಂದು OTP ಬರುತ್ತೆ ಆಧಾರ್ ಲಿಂಕ್ಡ್ ಫೋನ್ ನಂಬರ್ಗೆ. ಆ OTP ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಆ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಇದು ಲಾಸ್ಟು. ಇನ್ನು ಮತ್ತೆ ನೆಕ್ಸ್ಟ್ ಪೇಜಿಗೆ ಬಂದು ಲಾಸ್ಟಿಗೆ ಬಂದು ಅಲ್ಲಿ ಸಬ್ಮಿಟ್ ಅಂತ ಇನ್ನೊಂದು ಆಪ್ಷನ್ಸ್ ಇರುತ್ತೆ. ಅದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಇಲ್ಲಿಗೆ ಕಂಪ್ಲೀಟ್ ಪ್ರೋಸೆಸ್ ಆಯಿತು. ಈಗ ನೋಡಿ ಮೆಸೇಜ್ ಬರುತ್ತೆ ನಿಮಗೆ, ಹಂಗೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು SR ಸಕ್ಸಸ್ಫುಲಿ ಅಂತ ನಿಮಗೊಂದು ಮೆಸೇಜು ಬರುತ್ತೆ ಫೋನ್ಗೆ. ಈ ರೀತಿ ಮೆಸೇಜ್ ಬರುತ್ತೆ. ಇದು ಕಂಪ್ಲೀಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್, ಫೈನಲ್ ಸ್ಟೆಪ್. ಇವು ಕ್ಲೋಸ್ ಅಂತ ಕೊಡಿ. ಇವಾಗ ಬೇಕಾದ್ರೆ ನೀವು ಮೇನ್ ಪೇಜ್ಗೆ ಹೋಗಿ ಚೆಕ್ ಮಾಡ್ಬೋದು. ನೋಡಿ, ಮೇನ್ ಪೇಜ್ಗೆ ಹೋಗಿ EC ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅಲೋಕೇಟೆಡ್ ಟು FTA SDA ಫ್ರಮ್ SRO ಅಂತ ಬರುತ್ತೆ. ಇದು ಇವಾಗ ಅಪ್ಲೈ ಮಾಡಿರೋಂಥದ್ದು. ಇನ್ನು ಕೆಳಗಡೆ ಉಳಿದಿರೋಂಥದ್ದೆಲ್ಲ ನಾನು ಅಪ್ಲೈ ಮಾಡಿರೋ ಅಂಥದ್ದು. ನಾನು ತುಂಬ ಅಪ್ಲೈ ಮಾಡಿದ್ದೀನಿ 2021ರಿಂದ. ಬಟ್ ಇದುವರೆಗೂ ಯಾವುದು ರಿಜೆಕ್ಟ್ ಆಗಿಲ್ಲ ನಂದು ಒಂದು ಅಪ್ಲಿಕೇಶನ್ವೇ. ಮತ್ತು ನಮ್ಮ ತಾಲೂಕಲ್ಲಿ ಹೆಂಗೆ ಅಂದರೆ SRO ಬೇಗ ಅಪ್ರೂವ್ ಆಗುತ್ತೆ ನಮ್ಮದು. ಇವತ್ತು ಅಪ್ಲೈ ಮಾಡೋದು ಸಂಜೆ ಹೊತ್ತಿಗೆ ಆಗುತ್ತೆ, ಇಲ್ಲ 1 ಡೇ ಮ್ಯಾಕ್ಸಿಮಮ್ ಅಂದರೆ 1 ಡೇ ತನಕ ಆಗುತ್ತೆ, ಅಷ್ಟು ಒಳಗಡೆ ಆಗುತ್ತೆ. ಅದು SRO ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಕಡೆ 3 ಡೇಸ್ಗೆ ಆಗುತ್ತೆ ಅಂತಾರೆ, ಕೆಲವು ಕಡೆ 7 ಡೇಸ್ ಆಗುತ್ತೆ ಅಂತಾರೆ. ವಿತಿನ್ 7 ಡೇಸ್ ಒಳಗಡೆ ಆಗುತ್ತೆ. ನೋಡಿ, ಇದು ಕಂಪ್ಲೀಟ್ ಸ್ಟೆಪ್ ಹೇಳಿದ್ದೀನಿ. ಈ ರೀತಿಯಾಗಿ ನಾವು EC ಅಪ್ಲೈ ಮಾಡೋದು. ನಮಗೆ ಒಂದು ಮೆಸೇಜು ಬರುತ್ತೆ ಫೋನ್ಗೆ, ಏನಾದ್ರು ಚೇಂಜಸ್ ಆದರೆ. ಈಗ ನೋಡಿ, ಒಂದು ಮೆಸೇಜ್ ತೋರಿಸ್ತೀನಿ. ಅದೇನು ಮೆಸೇಜ್ ಅಂದರೆ ನೋಡಿ, ಹ್ಯಾಸ್ ಬಿನ್ ಪ್ರಿಪೇರ್ಡ್ ಆ್ಯಂಡ್ ಈಸ್ ಪೆಂಡಿಂಗ್ ಫಾರ್ ವೆರಿಫಿಕೇಷನ್ ಅಂತ ಬರುತ್ತೆ. ಮತ್ತು ಇದು ಅಪ್ರೂವ್ ಆದರೆ SRO ಇಂದ ಅಪ್ರೂವಲ್ ಆದಾಗ ಒಂದು ಮೆಸೇಜ್ ಬರುತ್ತೆ, ಅಪ್ರೂವ್ಡ್ ಬೈ SR ಅಂತ ಒಂದು ಮೆಸೇಜ್ ಬರುತ್ತೆ. ಆವಾಗ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಕೆಲವೊಂದು ಮೆಸೇಜು ನೆಟ್ವರ್ಕ್ ಇಶ್ಯೂ ಇದ್ದರೆ ಕೆಲವರಿಗೆ ಮೆಸೇಜ್ ಬರೋಲ್ಲ. ಆವಾಗ ನೀವೇ ಲಾಗಿನ್ ಪೇಜಿಗೆ ಹೋಗ್ಬಿಟ್ಟು EC ಅಂತ ನೋಡ್ತೀವಲ್ಲ ಅಲ್ಲಿ ಹೋಗ್ಬಿಟ್ರೆ ಡೌನ್ಲೋಡ್ ಆಪ್ಷನ್ಸ್ ಬರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಗೊತ್ತಾಗಲ್ಲ ಅಂದರೆ ರಿಪ್ಲೈ ಮಾಡ್ತೀನಿ ಕಾಮೆಂಟ್ ಮಾಡಿದ್ರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದವರು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಮಾಡೋ ವೀಡಿಯೋಸು ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ. ಥ್ಯಾಂಕ್ ಯು.